ಕ್ಷೇತ್ರದಲ್ಲಿ ನಾವು ಮತದಾರನ ಮಾತಾಡ್ತಾ ಹೋಗ್ತೀವಿ, ಮಹಿಳಾ ಮತದಾರನ ಕೂಡ ಮಾತಾಡ್ತಿದ್ವಿ. ಅವರು ಪಂಚ ಗ್ಯಾರಂಟಿಗಳ ಬಗ್ಗೆ ಒಲವು ಹೊಂದಿದ್ದಾರೆ. ತಾವು ಕೂಡ ಭೇಟಿ ಕೊಟ್ಟು ಜನರನ್ನು ಮಾತಾಡಿಸುವಂಥ ಕೆಲಸ ಮಾಡಿದ್ರಿ. ತಮಗೇನು ಹೇಳಿದ್ರು ಅಂತ ಸರ್ ಈ ಸಂದರ್ಭದಲ್ಲಿ? ನೋಡಿ, ಭಾಳಷ್ಟು ಜನ ವೃದ್ಧರು, ಪಾಪ ವಯಸ್ಸಾದಂಥವ್ರು, ಒಬ್ಬೊಬ್ಬರೇ ಮನೆಯಲ್ಲಿ ಯಾರು ನೋಡ್ಕೊಳಕ್ಕಿರ್ಲಾರ್ದಂಥ ತಾಯಂದ್ರು ಏನಿದ್ದಾರೆ, ಇವತ್ತು ಪ್ರತಿ ತಿಂಗಳ ಅವ್ರು ನೇರವಾಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ. ₹1 ಕೂಡ ಎಲ್ಲಿ ಲೋಪದೋಷ ಆಗೋದಿಲ್ಲ. ಯಾಕಂದರೆ ಈ ಗ್ಯಾರಂಟಿ ಅಂತಲೇ ಇಡೀ ರಾಜ್ಯದಲ್ಲಿ ತಾಯಂದರಿಗೆ ಒಂದು ಶಕ್ತಿ ತುಂಬಿಂತಾಗಿದೆ. ಯಾಕಂದರೆ ಪ್ರತಿ ಸಾರಿ ಗಂಡಸರ ಹತ್ರ ದುಡ್ಡು ಕೇಳೋಕ್ಕೆ ನಿಂದಿರ್ತಿದ್ರು. ಅವ್ರಿಗೆ ಇವತ್ತು ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಂತಾಗಿದೆ. ಸ್ವಂತ ಅವರ ಒಂದು ಸ್ವಾತಂತ್ರ್ಯಕ್ಕೆ ಇವತ್ತು ಅವರು ಹರ್ಷವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಇವತ್ತು ನಾವು ಯಾವ ಪಕ್ಷ ಅಂತಂದರೆ ಈ ರಾಜ್ಯದಲ್ಲಿ ಇವತ್ತು ಸರಿಯಾಗಿ ಆಡಳಿತವನ್ನು ಕೊಡ್ಬೋದು, ಯಾವುದೇ ಜಾತಿ ಜನಾಂಗ ಅನ್ನೋದೇ ಎಲ್ಲರನ್ನ ಕರ್ಕೊಂಡು ಹೋಗುವಂಥ ಒಂದು ಸರ್ಕಾರ ಇವತ್ತು ಬೇಕಾಗಿದೆ ಅನ್ನೋ ಭಾವನೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ 2 ವರ್ಷಗಳ ಕಾಲ, ಇವತ್ತು ಕೇವಲ 3 ವರ್ಷ ಆಗಿದೆ. ಈ ಅಕಾಲಿಕ ನಮ್ಮ HY ಮೇಟಿ ಅವರ ಒಂದು ಸ್ಥಾನ ಇವತ್ತು ತೆರವುಗೊಂಡಿದೆ. ಅವರ ಮರಣದ ನಂತರ ಅವ್ರ ಕುಟುಂಬದ ಸದಸ್ಯರ ಆದರೇ ಇವತ್ತು 2 ವರ್ಷ ಸರ್ಕಾರ ಇದೆ. ಸರ್ಕಾರದಲ್ಲಿ ಇವತ್ತು ಏನಾದರೂ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಸರ್ಕಾರದಲ್ಲಿ ಅಧಿಕಾರ ಅನ್ನೋದು ಬೇಕಲ್ಲ. ಆ ಅಧಿಕಾರವನ್ನು ಯಾರಿಗೆ ಕೊಟ್ಟರೆ ಸರಿ ಅನ್ನೋದನ್ನು ಕೂಡ ಜನರು ಆಲೋಚನೆ ಮಾಡಿದ್ದಾರೆ. ಇವತ್ತು ತಾಯಂದಿರು ಕೂಡ ಆಲೋಚನೆ ಮಾಡಿದ್ದಾರೆ, ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಖಂಡಿತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾರೆ.